ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲಾಗಿ ನಾವು ಹೊರಗಡೆಯಿಂದ ತರುವಂತಹ ದುಬಾರಿಯಾದ ಒಂದು ಟೈಮ್ ಪಾಸ್ ಸ್ನ್ಯಾಕ್ಸ್ ರೆಸಿಪಿ ಮೂಂಗ್ ದಾಲ್ ಹಾಗೆ ಚನಾ ದಾಲ್. ನಾವು ಎಲ್ಲಾದರೂ ಜರ್ನಿ ಮಾಡುವಾಗ ಮೂಂಗ್ ದಾಲ್ ಹಾಗೂ ಚನಾ ದಾಲ್ ಹಲ್ದಿರಾಮ್ಸ್ ಅವ್ರದ್ದು ತಿಂದಿರ್ತೇವೆ. ಸೊ ಅದನ್ನು ನಾವು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಲೋಟದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ಹೆಸರುಬೇಳೆ, ನಿಮಗೆ ಉದ್ದಿನಬೇಳೆ ಥರ ಕಾಣ್ತಿರ್ಬೋದು, ಆದರೆ ಇದು ಹೆಸರುಬೇಳೆ. ಹಾಗೆ 1 ಲೋಟದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು 2ರಿಂದ 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ನೋಡಿ, 2ರಿಂದ 3 ಗಂಟೆಗಳ ಕಾಲನ ನೆನೆಸ್ಬಿಟ್ಟು ಅದರ ನೀರು ತೆಗೆದು ಈ ರೀತಿಯಲ್ಲಿ ಒಂದು ಬಟ್ಟೆಯಲ್ಲಿ ನಾವು ಹರಡಿಸ್ಕೊಂಡು ಇದರ ತೇವಾಂಶನ ಕಡಿಮೆ ಮಾಡಬೇಕು. ಎರಡು ಕೂಡ ತೋರಿಸ್ತಾ ಇದ್ದೀನಿ ನಾನು ಫಾಸ್ಟ್ ಫಾರ್ವರ್ಡಲ್ಲಿ, ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಈ ರೀತಿಯಲ್ಲಿ ಬಟ್ಟೆಯಲ್ಲಿ ಹಾಕಿ ಇನ್ನೊಂದು ಬಟ್ಟೆಯಿಂದ ನೀಟಾಗಿ ಈ ಥರ ಒರೆಸ್ಕೊಳ್ಬೇಕು. ತೇವಾಂಶನ ನಾವು ತೆಗಿಬೇಕು. ಇದನ್ನು ಬಿಸಿಲಿಗೆ ಇಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಯಾವುದೇ ಸೀಸನಲ್ಲಿ ಮಾಡ್ಕೋಬೋದು. ನೋಡಿ, ಈ ರೀತಿ ಅಂಟ್ಕೋಬೇಕು, ಆದರೆ ಕೈಗೆ ನೀರು ಅಂಟ್ಕೋಬಾರ್ದು. ಇದು ಕೂಡ ಅಷ್ಟೇ, ನಾವು ನಿಧಾನಕ್ಕೆ ಈ ರೀತಿಯಲ್ಲಿ ಪ್ರೆಸ್ ಮಾಡ್ತಾ ಒರೆಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೊರಗಡೆ ತರೋಕ್ಕಿಂತ ಮನೇಲೇ ಈಸಿಯಾಗಿ ಮಾಡ್ಕೊಳ್ಳುವಂಥ ಟೈಮ್ ಪಾಸ್ ಸ್ನ್ಯಾಕ್ಸ್ ಇದು. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಈಗ 2 ಬೇಳೆ ರೆಡಿ ಆಯಿತು. ಎಣ್ಣೆ ಕೂಡ ಸರಿಯಾಗಿ ಕಾದಿದೆ. ನೋಡಿ, ಹಾಕಿದ ತಕ್ಷಣ ಮೇಲೆ ಬಂತಲ್ಲ, ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ. ಈಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇವುಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ನೇಹಿತರೆ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಈಗ ನೋಡಿ, ನಾನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಬೇಳೆ ಚೆನ್ನಾಗಿ ಉಬ್ಕೊಂಡಿದೆ, ನೋಡ್ತಾ ಇರ್ಬೋದು ನೀವು, ಸೈಜ್ ಡಬಲ್ ಆಗಿದೆ. ಸೊ ಈಗ ನಾವು ಇದನ್ನು ತೆಗೆದುಬಿಡೋಣ. ಈ ರೀತಿ ಸ್ಟ್ರೈನರಲ್ಲಿ ಹಾಕಿಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಗಲೀಜಾಗಲ್ಲ. ಹಾಗೆ ಈ ಒಂದು ನಾವು ಫ್ರೈ ಮಾಡಿರುವಂಥ ಬೇಳೆಗಳಿಗೆ ಎಣ್ಣೆ ಕೂಡ ಜಾಸ್ತಿ ಇರಲ್ಲ. ಸೊ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಎಣ್ಣೆಲೆ ಹಾಕೋದ್ರಿಂದ ಎಣ್ಣೆ ಗಲೀಜಾಗುತ್ತೆ, ಹಾಗೆ ಬೇಳೆಗಳು ಎಣ್ಣೆ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ನಾನು ಬೇಳೆಗಳನ್ನ ಒಂದು ಟಿಶ್ಯೂ ಪೇಪರಲ್ಲಿ ಚೆನ್ನಾಗಿ ತೆಗೆದಿಟ್ಕೊಂಡು ಅದನ್ನು ನೀಟಾಗಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಉಪ್ಪು ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸೇಮ್ ಪ್ರೊಸೆಸ್ಸಲ್ಲಿ ಕಡಲೆಬೇಳೆ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಅಷ್ಟೇ, ಇದೇ ರೀತಿಯಲ್ಲಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು. ಸೊ ಕರೆಕ್ಟಾಗಿರುತ್ತೆ. ಈಗ ಇದಕ್ಕೆ ನಾವು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ನಾನು ಹಾಕ್ತಾಯಿದ್ದೀನಿ. ಹೆಸರು ಬೇಳೆಗೆ ಖಾರದ ಪುಡಿ ಹಾಕಬಾರ್ದು, ಕೇವಲ ಉಪ್ಪು ಹಾಕಬೇಕು. ಈ ಕಡಲೆಬೇಳೆಗೆ ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಮೂಂಗ್ ದಾಲ್ ಚನಾ ದಾಲ್ ರೆಡಿ ಆಯಿತು. ನೀವು ಕೂಡ ಜರ್ನಿಯಲ್ಲಿ ನೀವು ಟೈಮ್ ಪಾಸ್ ಆಗಲ್ವಲ್ಲ, ಏನಾದರೂ ಹೊರಗಡೆ ತೊಗೊಳ್ಬೇಕು ಅಂತಂದ್ರೇ ನಮಗೊಂಥರ ಹಿಂಸೆ ಆಗುತ್ತೆ. ಯಾವ ಎಣ್ಣೆಲೂ ಮಾಡಿದಾರೋ ಅಂತ ನಮಗೆ ಒಂದು ಡೌಟ್ ಅನ್ನೋದಿರುತ್ತೆ. ಸೊ ನೀವು ಮನೆಯಲ್ಲೇ ಈಸಿಯಾಗಿ ಈ ರೀತಿಯಲ್ಲಿ 1 ಲೋಟ, ಚಿಕ್ಕ ಲೋಟದಿಂದ 1 ಲೋಟದಷ್ಟು ಮಾಡ್ಕೊಂಡು ಹೋದರೆ ನಾವು ನಿಷ್ಕಾಳಜಿಯಾಗಿ ತಿನ್ಬಹುದು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.